ಕಲ್ಯಾಣಿ ಏನು ಮಾಡ್ತಿದ್ದೆ? ನಾನು ನಿನ್ನೆ ಹುಡ್ತಾ ಕೂತಿದ್ದೆ. ಎಲ್ಲಿಗೆ ಹೊಂಟೋದ್ಲ ಕಣ್ಣಲ್ಲ ಕಲ್ಯಾಣಿ, ಎಲ್ಲಿಗೆ ಹೋದ್ಲ ಕಲ್ಯಾಣಿ ಅಂತವ, ಎಲ್ಲಿಗೆ ಹೊಂಟೋಗಿದೆ? ಅಯ್ಯೋ ಅಕ್ಕ, ನಾನು ಎಲ್ಲಿಗೆ ಹೋಗ್ಲಿ ಕೆಲಸ ಮಾಡ್ತಿದ್ದೆ. ನನಗಂತೂ ಸಾಕಾಗೋಯ್ತು ಅಕ್ಕ. ಅದ ಮೊದಲೇ ದಿನದ ಕೆಲಸಕ್ಕೆ ಕೈಕಾಲೆಲ್ಲ ನೋವು ಬಂದುಬಿಡ್ತು. ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಇನ್ನೂ ಪಾತ್ರೆ ಎಲ್ಲ ತೊಳಿಬೇಕು, ಇನ್ನೂ ರಗ್ಗು ಎಲ್ಲ ಉಸ್ಕೊತೀವಲ್ಲ ಅದೆಲ್ಲ ಒಗಿಬೇಕು. ದಿಂಬುನ ಕವರು, ಅಡುಗೆ ಮನೆ ಪಾತ್ರೆ, ಆಮೇಲೆ ದಿನ ಬಳಸ್ತೀವಲ್ಲ ಆ ಪಾತ್ರೆ, ಚೀಲದಲ್ಲಿ ತುಂಬಿಟ್ಟಿರೋ ಪಾತ್ರೆ. ಯಪ್ಪ ಅಕ್ಕ, ಹೊಸಿ ಕೆಲಸ ಇದೆಯಾ ಅಕ್ಕ? ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಇವಾಗಲಿಂದ ಕೈಕಾಲು ನಡುಗೆ ಬರ್ತಾ ಇದೆ. ಹೋಗಿ ಅಕ್ಕ, ಈ ಹಬ್ಬ ಬರೋದು ಸಾಕು, ನಾವೀಗ ಕೆಲಸ ಮಾಡೋದು ಸಾಕು. ಬರೀ ಕೆಲಸ ಮಾಡೋದ್ರಲ್ಲೇ ನಾವು ಕಾಲ ಕಳ್ಕೊಬಿಡ್ತೀವಲ್ಲ ಅಕ್ಕ. ನನಗಂತೂ ಸಾಕು ಹೋಗ್ಬಿಟ್ಟಿದೆ ಅಕ್ಕ. ಈಗ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಒಂದು ಗಳಿಗೆ ಕೂತ್ಕೊಂಡು ಹೊಸಿ ಪುರ್ಸೋತಾದ್ಮೇಲೆ ಬೇಕಾದ್ರೆ ಮಾಡುವಂತೆ. ಅಯ್ಯೋ ಇಲ್ಲ ಬಿಡಿ ಅಕ್ಕ, ಸುಸ್ತಾಗುತ್ತೆ ಅಂತ ನಾನು ಹಿಂಗೆ ಕುತ್ಕೊಬಿಟ್ರೆ ಮತ್ತೆ ನಮಗೆ ಕೆಲಸನೇ ಮುಗಿಯಲ್ಲ. ಹಾಗೆ ಕೆಲಸ ಹಂಗೆ ಉಳ್ಕೊಬಿಡುತ್ತೆ. ನಾವು ಸುಸ್ತಾಯಿತು ಅಂತ ಕುತ್ಕೊಬಿಟ್ರೆ. ಬೇಡ ಬಿಡಿ, ಬೇಗ ಕೆಲಸ ಮುಗಿಸ್ಕೊಂಡು ಆಮೇಲೆ ಕುತ್ಕೊಂಡು ರೆಸ್ಟ್ ಮಾಡೋಣಂತೆ, ಅಲ್ವಾ ಅಕ್ಕ? ಕಲ್ಯಾಣಿ ಅಲ್ಲ, ನಿನ್ನ ಬಾರಿಯ ಸತ್ಯ ಅವಳೆ ಅಂತ ಅನ್ಕೊಂಡ್ರೆ ನೀನು ಈ ಪಾಟಿ ಪುಸ್ಕಡಿ ಕೆಲಸ ಮಾಡಿದ್ರೆ ಸಾಕು ಸುಸ್ತಾಯ್ತದೆ. ಕೆಲಸ ಮಾಡಿದ್ರೆ ಸಾಕು ಕೈ ಕಿಲ ಕಾಲು ನೋವು ಕೈ ನೋವು ಅಂತಿದೆಯಲ್ಲ, ಹೊಸ ಹೆಚ್ಚುಕಟ್ಟಾಗಿ ಉಣ್ಣು ತಿನ್ನು. ಅಯ್ಯೋ ಹೋಗಿ ಅಕ್ಕ, ನಾನೆಷ್ಟು ಉಣ್ಲಿ ತಿನ್ಲಿ, ಬೇಕಾದಷ್ಟು ತಿಂತೀನಲ್ಲ, ದನ ತಿನ್ನಂಗೆ ತಿಂತಾ ಇರ್ತೀನಿ. ಇನ್ನೂ ಏನು ತಿನ್ಲಿ? ಅಲ್ಲ, ನೀ ತಿನ್ನೋದಕ್ಕೆ ಹಿಂಗೆ ಅಂದ್ಕೊಂಡ ರಜನ? ಸರಿ ನಡಿ. ಅಮ್ಮ ಏನು ಮಾಡ್ತಿದ್ದಾರು? ಅಜ್ಜಿ ಸ್ವಲ್ಪ ಮಳೆ ಹೊರಡುವಾಗಿತ್ತಲ್ಲ, ಅದಕ್ಕೆ ಅಕ್ಕಿ ಸೋಸ್ತಾ ಇದ್ರು, ಅತ್ತೇನು ಅಜ್ಜಿನು. ಅಂತಾನೆ ಅಕ್ಕಿನೂ ಖಾಲಿ ಆಗ್ಬಿಟ್ಟಿದ್ದು. ಇನ್ನೊಂದು 2 ಸೇರಷ್ಟವೆ. ಇನ್ನೊಂದು 2 ಹೊತ್ತು ಮಾಡಿದ್ರೆ ಅವು ಖಾಲಿ ಆಗೋಯ್ತವೆ. ಸೋಸ್ತಿರು, ಮಳೆಯ ನಿಲ್ತಾನೆ ಇದ್ದಿದ್ದಿಲ್ಲ. ಹೊಸಿ ಈಗ ಒಳವಾಗದೆ ಸೋಸ್ಬಿಡ್ಲಿ. ಅಲ್ಲೇ ಗಂಟ ನಾವು ಕೆಲಸ ಮಾಡ್ಕೊಬಿಡೋದ ಮನೆ ಕೆಲಸದ. ಸರಿ ಅಕ್ಕ, ಸರಿ ತಾಳಿ, ನಾನು ಅಲ್ಲಿ ಕಸ ಗುಡ್ಸಾಕ್ಬಿಡ್ತೀನಿ. ಹೋಗು ಒಂದು ಗಳಿಗೆ ರೆಸ್ಟ್ ಮಾಡಂಗಿದ್ರೆ ರೆಸ್ಟ್ ಮಾಡು, ಇಲ್ಲಾಂದ್ರೆ ಹೋಗಿ ಗುಡ್ಸಾಕ್ಬಿಡು. ಅಯ್ಯೋ ಇಲ್ಲ ಇರಿ ಅಕ್ಕ, ನಾನು ಹೋಗಿ ಮಾಡಿಬಿಡ್ತೀನಿ. ರೆಸ್ಟ್ ಮಾಡೋಕ್ಕಾಗಲ್ಲ ಪಾಪ, ನೀವು ಒಬ್ಬರೇ ಮಾಡ್ತಿದ್ದೀರಾ. ಬೇಡಕತ್ತು ಹೋಗು ಕಲ್ಯಾಣಿ. ಅಯ್ಯೋ ಸುಮ್ಮನಿರಿ ಅಕ್ಕ, ಸುಮ್ಮನಿರಿ. ನಾನು ಬೇರೆ ಕಲ್ಯಾಣಿಗೆ ಹೇಳ್ತಾ ಕೂತೀವಿ, ನಾನು ಸತ್ತಿಲ್ಲ ಅಂತ. ನನಗೆ ಸುಸ್ತಾಯ್ತಾ ಕೂತದಲ್ಲ, ತಾಳು ಒಂದ್ಗಳು ಕೂತ್ಕೊಳ್ಳೋಕೈತಿದೆ. ಈಗ ಎರೆಮುಣ್ ತಂದ್ಬಿಟ್ಟು ಹೊಸಿ ತೊಪ್ಪೆ ತಂದ್ಬಿಟ್ಟು ಅಚ್ಚುಕಟ್ಟಾಗಿ ಒಲೆ ಗಿಲೆ ಎಲ್ಲ ತಾರಿಸಿಡ್ಬೇಕು. ಒಲೆ ಬೇರೆ ಉರಿತದೆ, ಒಲೆ ಉರಿ ತೆಗ್ದಾಕ್ಬಿಟ್ಟು ಹುಸಿ ಆರಿದ್ಮೇಲೆ ಒಲೆ ತಾರಿಸ್ಕೊತೀನಿ. ಇಲ್ಲೆಲ್ಲ ಅಚ್ಚುಕಟ್ಟಾಗಿ ತಾರಿಸಿಡ್ಬೇಕು. ಇದು ಹೊಗೆ ಇರೋದು ಕತ್ಕುವೆ ಕೋಣೆ ಮಾತ್ರ ಭಾರಿ ಇದಾಗ್ಬಿಟ್ಟದೆ, ಗಲೀಜಾಗ್ಬಿಟ್ಟದೆ. ಇದನ್ನೆಲ್ಲ ಅಚ್ಚುಕಟ್ಟು ಮಾಡಿಬಿಟ್ಟು, ಇಲ್ಲಾಂದರೆ ತಾಳು ಈಗ ಮೊದಲು ಪಾತ್ರೆ ಎಲ್ಲ ತಗೋಗಿ ಹಚ್ಕಾಕ್ಬಿಡೋದೆ. ಆಮೇಲೆ ಬೇಕಾದ್ರೆ ಎಲ್ಲನೂ ಒರೆಸ್ಕೊಬರೋಕಾಯ್ತದೆ, ಒರೆಸ್ಕೊಂಡು. ಇನ್ನೇನು ಮಾಡೋಕ್ಕಿಲ್ವಲ್ಲ ಈ ಶ್ರಾವಣ ಮುಗಿಯೋ ಗಂಟ. ಬಾಡು ಗಿಡಲ್ಲವ, ಏನು ಗೌರಿ ಹಬ್ಬಕ್ಕೇನು ಅಟ್ಲಲ್ಲಿರೋ ಒಟ್ಲೆಲ್ಲ ಇರಲಿ. ಈಗೆಲ್ಲ ರುಚಿಕಟ್ಟು ಮಾಡಿರ್ತೀವಲ್ಲ, ಆಗ ಬರೀ ದಿನ ಬಳಸ್ಕೊಳ್ಳೋ ಮಾತ್ರ ಬೆಳಿಕೊಂಡು ತೊಳ್ಕೊಂಡು ಮಾಡ್ಕೊಳಕ್ಕಾಯ್ತದೆ. ಈಗ ಎರೆಮಣ್ಣು ಆಮೇಲೆ ತೊಪ್ಪೆನೂ ಉಣಿ ಹಾಕಿದೆ. ಉಣ್ತಿದ್ರೆ ಹಚ್ಕಟ್ಟಾಗಿ ತಂದು ತಾರಿಸ್ಬಿಡ್ತೀನಿ. ತಾಳಿ ಎದ್ದೋಗಿದ್ದು ಬರ್ತೀನಿ ಅತ್ತಾಗಿ ಕೂತ್ಕೊಂಡ್ರೆ ಆಯ್ಕಿಲ್ಲ. ಅಕ್ಕ ಅಕ್ಕ, ಏನು ಮಾಡ್ತಿದ್ದೀರಾ ಅಕ್ಕ? ಅಯ್ಯೋ ಬಾ ಕಲ್ಯಾಣಿ, ನಿನ್ನಂಗೆ ನನಗೂ ಸುಸ್ತಾಯಿತು, ಅದಕ್ಕೆ ಕೂತ್ಕೊಂಡೆ. ಅದೇ ಯಾಕಂಗೆ ಕೆಚ್ಕತ್ತಿದ್ದಿ, ಏನಾಯಿತು? ಅಯ್ಯೋ ಅದೇ ಅಕ್ಕ, ಅತ್ತೆ ಹೇಳ್ತಿದ್ದಾರೆ ಮೊರ ತರಿಸೋದಕ್ಕೆ ಹಳೆ ಬುಕ್ಕು ಅದೆಲ್ಲ ಇದ್ರೆ ಬೇಕಂತೆ. ಮೆಂತೆ ಕಾಜಿಗೆ ಉನಿ ಹಾಕ್ಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ರು. ಅದಕ್ಕೆ ಮಕ್ಳದು ಹಳೆ ಬುಕ್ ಏನಾದರೂ ಇದೆಯಾಕ್ಕ? ಇಲ್ಲ ಅಂಗಡಿಗೆ ಹೋಗಿ ನ್ಯೂಸ್ ಪೇಪರ್ ತರಿಸೋದು ಯಾವುದನ್ನು ಕೇಳ್ಕೊಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದೆ. ಮಾವ ಅಂಗಡಿ ಹತ್ರ ಹೋಗ್ತಿದ್ರು. ಬೇಡ ಬಿಡು, ಐಕ್ಲ ಒಬ್ಬ ಹಿಂಡೆಲ್ಲ ಅವೇ, ಅದರಲ್ಲೇ ಮೆಂತೆ ಕಾಜಿಗೆ ಉನಿ ಹಾಕಾಯ್ತದೆ. ಸುಮ್ಮನೆ ಅದಕ್ಕೆ ಕಾಸು ಕೊಟ್ಬಿಟ್ಟು ನ್ಯೂಸ್ ಪೇಪರ್ ಬೇರೆ ತರೋದು ಬೇಡ. ಅಯ್ಯೋ ಅಕ್ಕ, ಮತ್ತೆ ನ್ಯೂಸ್ ಪೇಪರ್ಗೇನು ದುಡ್ಡಿಲ್ವಂತೆ, ಫ್ರೀ ಅಂಗಡಿ ಈಸ್ಕೊಬರ್ತಾರಂತೆ ಅಕ್ಕ. ಫ್ರೀ ಈಸ್ಕೊ ಬಂದಾರ, ಹಂಗಿದ್ರೆ ತಗೊಬಾ ಅನ್ನುವತ್ತಾಗಿ ಒಲೆಗಿಲೆ ಉರಿ ಹಾಕೊಳಕಾಯ್ತವೆ. ಅಯ್ಯೋ ಅಕ್ಕ, ಅಷ್ಟು ಈಸ್ಕೊಬರಲ್ಲ, ಒಂದು 4-5 ಈಸ್ಕೊಬರ್ತಾರೆ ಅಷ್ಟೇ. ಒಲೆ ಉರಿ ಹಾಕೋ ಅಷ್ಟು ಕೊಡ್ತಾರ, ಮೆಂತೆ ಕಾಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಅಂತೆ. ನೋಡು, ದುಡ್ಡು ಕೊಡ್ತೀನಿ ಅಂದರೆ ಬೇಡ ಅನ್ನು ಮಾವನ್ನ, ಇಲ್ಲ ಪೀಗಿ ಕೊಡ್ತೀನಿ ಅಂದರೆ ಈಸ್ಕೊಬಾ. ಬಿಡಿ ಅಕ್ಕ, ನೀವು ಸರಿಯಾದವ್ರೇನೆ, ಫ್ರೀಯಾಗಿ ಕೊಟ್ರೆ ಈಸ್ಕೊಬರ್ಬೇಕಾ? ಹೋಗಿ ಅಕ್ಕ, ನೀವಂತೂ ಸರಿಯಾದವ್ರೇನೆ. ಇನ್ನೇನು ಮಾಡೋದು, ಹೋಗು. ಮಳೆ ಹೊತ್ತು ಬೇರೆ ನುಗ್ಗುಪ್ಪಾಗ ಉರಿ ಹಾಕಿಲ್ಲ. 1-2 ನ್ಯೂಸ್ ಪೇಪರ್ ಹಾಕ್ಬಿಟ್ರೆ ಅಚ್ಚುಕಟ್ಟಾಗಿ ಉರಿತಾವೆ ಜಂತಿಗೆ. ತಗೋಬೇಕು ಅನ್ನು ಹೋಗು. ಸರಿ ತಾಳಿ, ಕೇಳಿ ನೋಡ್ತೀನಿ. ಮಾವನ್ಗೆ ಹೇಳ್ತೀನಿ, ದುಡ್ಡು ಕೊಟ್ಟೆ ಅಂತ ತರಕ್ಕೆ ಹೋಗ್ಬೇಡಿ, ಫ್ರೀ ಕೊಟ್ಟರೆ ಹಾಗೆ ಇಸ್ಕೊಬನ್ನಿ ಅಂತೀನಿ. ಏನು ಹೇಳ್ತಾರೆ? ತಿರುಗಾಡಿಯ ಕಲ್ಯಾಣಿ ಕಾಲು ಕೈ ನೋವು ಬರ್ಸ್ಕೊತಿದ್ದಿ, ಕೆಲಸ ಮಾಡಲ್ಲ ತಿರುಗಾಡೆಯ. ಅಕ್ಕ, ನೀವು ಹೇಳ್ತಾ ಇರೋದು ಒಂದು ಕಡೆಯಿಂದ ಸರಿ ಇದೆ ಅನ್ಸುತ್ತೆ ಅಕ್ಕ, ನನಗಂತೂ. ಹೌದು, ಸರಿ ಇರ್ಬೋದು. ಸರಿ ತಾಳಿ, ಬರ್ತೀನಿ ಹೇಳ್ಬಿಟ್ಟು. ಇವಳೊಬ್ಳು ಅತ್ತಾಗಿ, ಇವಳಿಗೆ ಹೇಳ್ಬಿಡೋಣ ಅತ್ತಾಗಿ, ತೊಪ್ಪೆನುವೆ ಇದು ತಗೊಬ ಅಂತ ಎರೆಮುಣ್ಣ. ಕಲ್ಯಾಣಿ, ಹಾಂ ಹೇಳಿ ಅಕ್ಕ. ಅಲ್ಲ, ಏನಿಷ್ಟು ಜಲ್ದಿ ಬಂದ್ಬಿಟ್ಟಲ್ಲ ಕರೆದ ತಕ್ಷಣವ?
ಅದೆಲ್ಲ ಆಚೆಲಿ ತಪ್ಪಿನುವೆ ಎರೆಮಣ್ಣುವೆ ಉನಿ ಹಾಕ್ಬಿಟ್ಟು ಮಡಗಿನಿ ಹೊಸಿಯ ಬರೋದು ತಗೊಬಂದ್ಬಿಡು. ಅಯ್ಯೋ ಅಕ್ಕ ಇವಾಗ ಬೇಡ ಬಿಡಿ, ಇವಾಗೇನು ತಾರ್ಸೋದು ಬೇಡ, ಇನ್ನೊಂದಿನ ತಾರಿಸ್ಕೊಳ್ಳೋಣವಂತೆ. ಅಡುಗೆ ಮನೆ ಚೆನ್ನಾಗೇ ಇದೆಯಲ್ಲ, ಇವಾಗ ಪಾತ್ರೆ ಎಲ್ಲ ಬೆಳಿಕೊಳ್ಳೋಣ. ಹಬ್ಬ ನಾಳೆ ಅನ್ನಂಗೆ ರಾತ್ರಿ ನೈಟು ಕ್ಲೀನಾಗಿ ತಾರಿಸಿ ಬಿಟ್ಬಿಡೋಣ. ಕಲ್ಯಾಣಿ ಈಗ ಒಂದ್ಸಲ ತಾರಿಸ್ಬಿಟ್ರೆ ಅವತ್ಕೊಂದ್ಸಲ ತಾರಿಸ್ಕೊಂಡ್ರೆ ಚೆನ್ನಾಗಿರ್ತದೆ ಮಂದಕ್ಕೆ ಅಂತವ. ಓ ಹಾಗಾ, ಹ್ಞೂ ಸರಿ ಬಿಡಿ ತಗೊಬರ್ತೀನಿ. ಅಲ್ಲ ಕಷ್ಟಪಟ್ಟು ಪಾತ್ರೆ ಬೆಳಗಿವಿ, ಇವು ಬಂದು ಆಮೇಲೆ ಪಿಕ್ಕಿಗೆ ಹಾಕ್ಬಿಟ್ಟವಕನಪ್ಪ. ಅಲ್ಲ ಈಗ ಬರ್ನಿಲ್ಲ ಅಂದ್ರೆ ಎಲ್ಲರೂ ಮುಡ್ಸ್ಕೊಂಡು ಹಾಳು ಮಾಡ್ಬಿಡವಲ್ಲ. ಆಯ್ತು ಈ ಕಲ್ಯಾಣಿ ಎತ್ತಗೊಂಡು ಕೂತ್ಕೊಂಡು ನೋಡ್ಕೊಂಡು ನೀನು ಅತ್ತಗಿತ್ತಾಗ ಹೋಗ್ಬೇಡ ಅಂದೀವ್ನಿ, ಅದು ಎತ್ತಗೊಂಟೋದ್ಲ ಕಣೆ. ಉಂಕಣಕ ಇಲ್ಲೇ ಕೂತಿರ್ತೀನಿ ಅಂದ್ಬಿಟ್ಟು ಒಂದು ಕೆಲಸ ನೆಟ್ಟು ಮಾಡೋಕ್ಕಿಲ್ಲ ಕಣಪ್ಪ. ಬೇರೆ ದಿವಸ ಇರಲಿ, ಹಬ್ಬದ ದಿವಸ ನಿಂಗಾದ್ರೆ ಇನ್ನೊಂದ್ಸರಿ ಎಲ್ಲನೂ ತೊಳೆದು ಮತ್ತೆ ಗುಡ್ಡೆಕ್ಕಾಗದ. ಯಾಕೆ ಅರ್ಥನೇ ಮಾಡ್ಕೊಳಕ್ಕಿಲ್ಲ, ನನಗೆ ಬೇರೆ ಬೆನ್ನೆಲ್ಲ ಹೇಳ್ತಾ ಕೂತದೆ. ಆಗ್ಲಿಂದ ಕೆಲಸ ಮಾಡಿ ನಾನು ನೋಡ್ಕೊಂಡು ಕೂತ್ಕೊಳಕ್ಕೂ ಆಯ್ಕಿಲ್ವ ಮನೆ ತರ್ಸಿಟ್ಟು ಬರೋ ಗಂಟ. ಅಯ್ಯೋ ಏನಾರು ಅಂದ್ರೆ ಅದಕ್ಕೂ ಬೇಜಾರು ಮಾಡ್ಕೊತಾಳೆ. ಓ ಏನು ಮಗ ಈ ಪಾತ್ರೆ ಎಲ್ಲ ಬೆಳಗಾಕ್ಬಿಟ್ಟಿದ್ರಿ, ಬೆಳಿ ಕೊಡ್ತೀನಿ ಅಂತ ಅಂದಿಲ್ವ ನಾನು? ಅಮ್ಮ ಬಿಡಿ, ನಾನುವೇ ಕಲ್ಯಾಣಿನೂ ಬೆಳಿಕೊಂಡೋಕತ್ತೆ. ಇನ್ನೆಲ್ಲ ಬೆಳಗಾಗದೆ ಇನ್ನೊಂದು 2 ಪಾತ್ರೆವೇ ಅಷ್ಟೇ. ಇನ್ನು ಮಿಕ್ತವ ತಕೋಗಿ ಒಣಗಿಕ್ಬಿಟ್ಟು ಜೋಡ್ಸಾಕಿವಿ. ಇನ್ನೊಂದು 2 ಅಷ್ಟೇ, ಇನ್ನಿಲ್ಲ ಕಣಮ್ಮ. ದಿನ ಅಡುಗೆ ಮಾಡ್ಕೊತೀವಲ್ಲ ಅಷ್ಟು ಮಾತ್ರ ಇರೋದು ಪಾತ್ರೆಗಳು. ಇಲ್ಲ ಸುಮ್ಮನೆ ಇಬ್ಬರೇ ಕಷ್ಟ ತಗೊಂಡಿದ್ದೀರಲ್ಲ, ನಿಮ್ಮ ಹತ್ತಿರ ನಾನು ಬಂದು ಬೆಳಿ ಕೊಡ್ತಿತ್ತಿಲ್ವಾ? ಆಮೇಲೆ ಇಲ್ಲೇ ಕೂತ್ಕೊಂಡು ನೋಡ್ಕೊಳ್ಳಿ. ಆಮೇಲೆ ನಾಯಿಗೆ ಬಂದ್ಬಿಟ್ಟವು, ಕಾಗೆ ಕೊಕ್ಕ ಏನಾರು ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟವು. ಈ ಕಾಗೆಗಳು ಬಂದ್ಬಿಟ್ಟಿದ ಕಣಮ್ಮ 2. ಇದು ಮೇಲೆ ಓಡಾಡ್ಕೊ ಕೂತಿದ್ದೋ. ಈ 2 ಕಲ್ಯಾಣಿಗೆ ಇಲ್ಲೇ ಕೂತಿರುವಂತವ, ಅದು ಎತ್ತಾಗೋತ ಕಣ ಏನೋ ನಪ್ಪುಣಕ್ಕ. ಅಲ್ಲಕ್ಕನ್ ಕಲ್ಯಾಣಿ ಎತ್ತಾಗೋಗಿದೆ, ನೀನು ಇಲ್ಲಿ ನೋಡ್ಕೊಂಡಿತ್ತಿಲ್ವೇ? ಇನ್ನೊಂದು ಗಳಿಗೆ ನಾನು ಬರ್ನಿಲ್ಲ ಅಂದಿದ್ರೆ ಕಾಗೆಲ್ಲ ಮುಡ್ಸ್ಕೊಳ್ಳೋದು, ಇನ್ನೂ ಒಂದ್ಸಲ ತೊಳ ಪರಿಸ್ಥಿತಿ ಆಗೋದು ಗೊತ್ತಾ? ಅಯ್ಯೋ ಅನ್ನಪೂರ್ಣಕ್ಕ ಕೊತ್ತಿ ಮಿಯೋ ಮಿಯೋ ಅಂತ ಹರ್ಚ್ಕೋತಾ ಇತ್ತು. ಪಾಪ ಊಟ ಕೇಳ್ತಿದ್ಯಲ್ಲ ಅಂದ್ಬಿಟ್ಟು ಊಟ ಕೊಡಕ್ ಹೋಗಿದ್ದೆ ಅಕ್ಕ. ಅಲ್ಲ ಯಾವ ಕೊತ್ತಿ? ಅಯ್ಯೋ ಅಜ್ಜಿ ನನಗೆ ಗೊತ್ತಿಲ್ಲ ಯಾವ ಕೊತ್ತಿ ಅಂತ, ಆದ್ರೆ ಮಿಯೋ ಮಿಯೋ ಅಂತ ಹರ್ಚ್ಕೋತಿತ್ತಲ್ಲ, ಅದಕ್ಕೆ ಏನು ಹೊಟ್ಟೆ ಉರಿದ್ಬಿಡ್ತು ಅಜ್ಜಿ. ಓ ಎಲ್ಲಾನು ಪಾಠ ಮಾಡ್ಕೊ ನೀನು, ಎಲ್ಲ ಕೋಳಿ ಕೊಕ್ಕ ಗಿಕ್ಕನೆಲ್ಲಾನುವೆ. ಅಲ್ಲ ನಾನು ಹೇಳಿನಿ ತಾನೆ ಸುಬ್ಬಿಗೆ, ಏನೇನೋ ಇನ್ನೊಂದು ಸ್ವಲ್ಪ ದಿವಸ ಮರಿ ಹಾಕದಂತೆ ಕೊತ್ತಿ ಒಂದು ಕೊತ್ತಿಂಬರಿ ತಂದ್ಕೊಟ್ಟನು ಸಾಕುವಂತೆ. ಸುಮ್ಮನೆ ಕಂಡವ್ರಿಗೆಲ್ಲ ಆಲೂಗಿಲು ಬಿಟ್ಕೊಂಡು ನಿಂತ್ಕೊಬೇಡ ನೀನು. ಪಾಠ ಆದರೆ ಆಲೂಗಿಲು ಚೆಲ್ಬಿಟ್ರೆ ಏನು ಮಾಡಿ ನೀನು? ಅಯ್ಯೋ ಇಲ್ಲ ಅಜ್ಜಿ, ತುಂಬ ಒಳ್ಳೆ ಕೊತ್ತಿ ಗೊತ್ತಾ, ಹುಸಿ ಚೆನ್ನಾಗಿಲ್ಲ, ಸಿಕ್ಕಾಬಟ್ಟೆ ಕ್ಯೂಟ್ ಆಗಿದೆ ಅಜ್ಜಿ. ನೀವು ನೋಡ್ಬಿಟ್ರೆ ನೀವು ಮುದ್ದಾಡ್ಬಿಡ್ತೀರಾ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಪಾಪ ನನ್ನ ಜೊತೆಗಂತೂ ಸಿಕ್ಕಾಬಟ್ಟೆ ಹೊಂದ್ಕೊಬಿಟ್ಟಿದೆ. ಯಾವಾಗ ನೋಡಿದ್ರೆ ನಾನು ಕಾಲು ಸವರ್ತಾ ಇರುತ್ತೆ, ಅದಕ್ಕೆ ಹಸುವಾಗ್ಬಿಟ್ರೆ ಅಷ್ಟಕ್ಕೆ ಕೊಡಕ್ಕೆ ಹೋಗಿದ್ದೆ. ನೀನು ಕೊತ್ತಿಗೆ ಊಟ ಕೊಡಕ್ಕೆ ಹೋಗಿ ಈಗ ಇನ್ನೊಂದ್ಸಲ ಕೆಲಸ ತಂದು ಮಡಗಿದಲ್ಲ ನೀನು. ಅಯ್ಯೋ ಬಿಡಿ ಅಕ್ಕ, ಏನೋ ಅದೇನು ಮುಡ್ಸ್ಕೊಳ್ಳಿಲ್ವಲ್ಲ, ಅಷ್ಟಕ್ಕೆ ಖುಷಿ ಪಡೋಣ. ಸರಿ ಬಿಡಿ, ನಾ ಇವಾಗ ಹೋಗಿ ಅಕ್ಕ, ನೀವು ಬೇಕಾದ್ರೆ ರೆಸ್ಟ್ ಮಾಡಿ, ನಾನು ಇಲ್ಲಿ ಕುತ್ಕೊಂಡು ನೋಡ್ಕೊಂತೀನಿ. ಅಯ್ಯೋ ಇಲ್ಲಕ್ಕ ಹೋಗಿ ಒಟ್ಟಿಗೆ ಇಟ್ಕೊಂಡು ನಾನು ಇಲ್ಲಿ ಕುತ್ಕೊಂಡು ನೋಡ್ಕೊತೀನಿ. ಮಳೆಗಿಳೆ ಬಂದರೆ ಇವು ಒಳಗೆ ಎತ್ ಮಡಗ್ತೀನಂತೆ. ಅಮ್ಮ ಏನಾರು ಮಳೆಗಿಳೆ ಬಂದರೆ ಸುಮ್ಮನೆ ನೀವು ಎತ್ ಮಡಗಿಡಕ್ಕೆ ಹೋಗ್ಬೇಡಿ. ಮಾಡ ಗಿಡ ಆದರೆ ನಮ್ಮ ಕರೀರಿ, ನಾವು ಒಳಗೆ ಎತ್ ಮಾಡ್ತೀವಿ. ಸುಮ್ಮನೆ ಜಾಸ್ತಿ ಓಡಾಡಿರಿ ಅತ್ತಿಂದ ನಮ್ಮ ಕರೀರಿ. ನಾನುವೇ ಇವಳು ಬಂದ್ಬಿಡ್ತೀವಿ ಕಲ್ಯಾಣಿನುವೆ ಹೊಸಿ ಊಟ ಮಾಡ್ಕೊಬತ್ತೀವಿ. ಹೊಟ್ಟೆ ಸಿಗ್ತದೆ ಅಲ್ಲ, ಇನ್ನೂ ಒಟ್ಕೊಂಡಿಲ್ವಾ? ನಾಳೆ ಸೂರ್ಯ ನತ್ತಿ ನಿಂತವನೇ, ಇನ್ನುವೇ ನೀವು ಒಟ್ಕೊಂಡಿಲ್ವಾ? ಅಯ್ಯೋ ಅಜ್ಜಿ ಅದೇ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ, ಇಲ್ಲಾಂದ್ರೆ ಊಟ ಮಾಡಿದ್ರೆ ಕುತ್ಕೊಂಡು ಅಲ್ಲೇ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಕೆಲಸ ಮುಗಿಸ್ತಾ ಇದ್ವಿ. ಸರಿ ಕತ್ ಹೋಗೋಗಿ ಒಟ್ಕೊಂಡ್ಕೊಳ್ಳಿ. ಸುಮ್ಮನೆ ಅದು ಇದು ಅನ್ಕೊಂಡು ಇದು ಮಾಡ್ಕೊ ಕೂತ್ಕೋಬೇಡಿ, ಜಲ್ದಿ ಹೋಗಿ ಒಟ್ಕೊಂಡ್ಕೊಳ್ಳಿ. ಸರಿ ಕಣಮ್ಮ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ದು. ನಮ್ಮ ಅಕ್ಕ ಹೇಳಿದ್ರು ಪಾತ್ರೆ ಎಲ್ಲ ತೊಳೆದಿದ್ರಲ್ಲ ನೋಡ್ಕೊಂತ ಹೇಳಿದ್ರು, ಒಂದು ಬೆಕ್ಕು ಬರುತ್ತೆ, ಅದು ನನ್ನ ಜೊತೆ ಫ್ರೆಂಡ್ ಆಗಿಬಿಟ್ಟಿದೆ. ಏನಾದ್ರು ಊಟ ಬೇಕು ಅಂದರೆ ಕಾಲನ್ನ ಸವರುತ್ತೆ ಬಂದು ಪಾಪ ಕಾಲು ಸವರ್ತಿತ್ತಲ್ಲ ಅಂತ ಊಟ ಕೊಡೋಕೆ ಹೋಗಿದ್ದೆ. 2 ಮನೆ ಹಾಳು ಕಾಗೆಗಳು ಬಂದುಬಿಟ್ಟು ನಾನು ಬಯಸೇ ಬಿಡೋದಾ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆದರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಏನಂತೀರಿ, ಹಂಗೆ ಈ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ ಚಾನಲ್ಗೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸಿಗೋದಾ ಮತ್ತೆ.